ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇನ್ಸ್ಟೆಂಟಾಗಿ ದೋಸೆ ತಿನ್ನಬೇಕು ಅನಿಸ್ದಾಗ ಗರಿಗರಿಯಾಗಿ ಬರೀ 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ಕಡಲೆಪುರಿನ ತೊಗೊಂಡಿದ್ದೀನಿ 2 ಕಪ್ ಅಷ್ಟು. ಎಲ್ಲನೂ ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ನೋಡಿ 2 ಕಪ್ ಹಾಕಿದ್ದಾದಮೇಲೆ ಇದಕ್ಕೆ ನೀರು ಸೇರಿಸ್ಕೊಂಡು 1-2 ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಬರ್ಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು 6ರಿಂದ 7 ನಿಮಿಷ ಬಿಟ್ಟರೆ ಸಾಫ್ಟಾಗಿ ಬಿಡುತ್ತೆ. ನೋಡಿ ಈ ರೀತಿ ಆದಮೇಲೆ ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ತಕ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ನೀರನ್ನು ಹಿಂಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ನೋಡಿ ಎಲ್ಲ ಸ್ಕ್ವೀಸ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಸೇಮ್ ಕಪ್ ಅಳತೆನಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೂ ಏನು ತೊಂದರೆ ಇಲ್ಲ. ಉಪ್ಪಿಟ್ಟು ರವೆ ಬರುತ್ತಲ್ಲ, ಮೀಡಿಯಮ್ ರವೆ, ಅದನ್ನು ಸಹ ಹಾಕ್ಕೊಬೋದು. ಈಗ ಇದ್ರ ಜೊತೆಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಕಪ್ನ ಮೆಜರ್ಮೆಂಟಾಗಿ ತೊಗೊಳ್ಳಿ, ಹಾಗಾಗಿ ಪರ್ಫೆಕ್ಟಾಗಿ ಬರುತ್ತೆ ದೋಸೆ. ಇದೇ ಬೌಲ್ಗೆ ಈಗ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಬೈಂಡಿಂಗ್ಗೋಸ್ಕರ, ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಹಾಕ್ಕೊಂಡು ಮೇಲಿಂದ 1 ಹನಿಯಷ್ಟು ನೀರನ್ನ ಸೇರಿಸ್ಕೊಂಬಿಡೋಣ. ಸೋಡಾ ಹಾಕಿರೋದ್ರಿಂದ ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಬರೋಣ. ನೋಡಿ ಈ ರೀತಿ ಗಟ್ಟಿಯಾಗಿದೆ. ಈಗ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲಾಗಿ 1 ಕಪ್ ನೀರು, 1/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ. ಆಗ ದೋಸೆ ಹಿಟ್ಟಿನ ಹದ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಇರಬೇಕಾಗಿರುತ್ತೆ ಹಿಟ್ಟು. ಈಗ ನಾನು ಕಡಲೆಪುರಿ ನೆನೆಸ್ಕೊಂಡಿದ್ದೆಲ್ಲ ಅದೇ ಪಾತ್ರೆಗೆ ಈ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಇನ್ಸ್ಟೆಂಟಾಗಿ ನೀವು ಒಂದು 5ರಿಂದ 10 ನಿಮಿಷ ಇಟ್ಟು ಮಾಡ್ಕೊಬೋದು. ಬಟ್ ನಾನು ಇನ್ಸ್ಟೆಂಟಾಗಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನೇನು ರೆಸ್ಟಿಗೆ ಬಿಡ್ತಾ ಇಲ್ಲ, ತಕ್ಷಣಕ್ಕೆ ಹಾಕ್ತಾಯಿದ್ದೀನಿ. ಹಾಗಾಗಿ ನೋಡಿ ಕಾವಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಂಡು ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಈ ದೋಸೆನ ಹರಡ್ಕೊಂಡ್ರೆ ಆಯಿತು. ಪೇಪರ್ ಥರ ಬರುತ್ತೆ, ತುಂಬಾ ಪರ್ಫೆಕ್ಟಾಗಿ. ನೀವು ಕೂಡ ಸೇಮ್ ಮೆಜರ್ಮೆಂಟ್ನ ಫಾಲೋ ಮಾಡಿ, ನಿಮಗೂ ಇದೇ ರೀತಿ ದೋಸೆ ಅನ್ನೋದು ರೆಡಿ ಆಗುತ್ತೆ. ತಕ್ಷಣಕ್ಕೆ ಮಾಡ್ಕೊಬೋದು. ಇದಕ್ಕೆಲ್ಲ ಕಾಳುಗಳು ನೆನೆಸ್ಬೇಕಂತ ಏನಿಲ್ಲ, ಅಕ್ಕಿ ನೆನೆಸ್ಬೇಕಂತ ಏನೂ ಇಲ್ಲ. ಯಾವಾಗ ನೆನೆಸ್ಕೊಂಡ್ರೆ ಆವಾಗ ದೋಸೆನ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿ ಎಷ್ಟು ನಿಮಗೆ ತೆಳುಬೇಕು ಅಷ್ಟು ತೆಳುವಾಗಿ ಇದನ್ನು ಹರಡ್ಕೊಂಡ್ರೆ ಆಯಿತು. ಇದಾದ ನಂತರ ಮೇಲಿಂದ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಬೋದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ದೋಸೆನ ಬೇಯಿಸ್ಕೋಬೇಕಾಗತ್ತೆ. ತುಂಬ ಹೈ ಫ್ಲೇಮೆಲ್ಲ ಇಟ್ಕೊಂಡ್ರೆ ದೋಸೆ ಕಪ್ಪಗಾಗತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ತವಾನ ಸ್ವಲ್ಪ ಆಚೆ ಮಾಡಿಕೊಂಡು ಎಲ್ಲ ಕಡೆನೂ ಈವನ್ನಾಗಿ ಬೇಯೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ಬೆಂದರೆ ಆಯಿತು. ಈಗ ನೋಡಿ ತವಾನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗತ್ತೆ. ಕಾಣ್ತಾ ಇರ್ಬೋದು ಬ್ರೌನ್ ಸ್ಪಾಟ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ. ಈಗ ದೋಸೆನ ಮಗ್ಚಾಕ್ಕೊಳ್ಳೋಣ. ಇನ್ನೊಂದು ಕಡೆನೂ ಬೇಯಬೇಕಾಗಿರುತ್ತೆ. ತುಂಬ ತೆಳುವಾಗಿ ಮಾಡಿರೋದ್ರಿಂದ ತುಂಬ ಗರಿಗರಿಯಾಗೂ ಬರುತ್ತೆ. ನಿಮಗೆ ದೋಸೆ ಏನು ವ್ಯತ್ಯಾಸ ಅನಿಸೋದಿಲ್ಲ. ನಾವು ಅಕ್ಕಿ ಉದ್ದಿನ ಕಾಳೆಲ್ಲ ಹಾಕಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಲ್ಲೇ ಇರುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ತೆಳುವಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗೆ ಬಂತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ದೋಸೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಇದೇ ರೀತಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.